ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ನಾನಿನ್ನ ಬಿಡಲಾರೆ, ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಯಾವುದೇ ಕಾರಣಕ್ಕೂ ಮಾಯಾ ಇಲ್ಲಿಂದ ಹೋಗ್ಬಾರ್ದು. ಮಾಯಾ ಏನಾದ್ರೂ ಇಲ್ಲಿಂದ ಹೋದ್ರೆ ಶರತ್ ಮತ್ತೆ ಮಾಯಂದು ಮದುವೆ ಆಗೋಗುತ್ತೆ. ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ಆ ಮಾಳವಿಕಾ ಏನ್ ಬೇಕಾದ್ರೂ ಮಾಡ್ತಾಳೆ. ನನ್ ಮಗಳನ್ನ ಕಾಪಾಡ್ಕೊಳ್ಳೋಕೆ ಇದೊಂದೇ ದಾರಿ ಇರೋದು ನನಗೆ, ಅಂಬಿಕಾ ಅನ್ಕೊಂತಾ ಇರ್ತಾಳೆ. ಮಾಯಾ ಸುತ್ತಮುತ್ತ ಕಾಡಲ್ಲಿ ನೋಡ್ತಾ ಇರ್ತಾಳೆ. ಕಾಡಿಂದ ಹೇಗ್ ಹೊರಗೋಗೋದು, ನಾನು ಹೇಗ್ ಬಂದೆ ಅಂತ ಅನ್ನೋದೇ ನನಗೆ ಮರ್ತೋಗಿದೆ. ಇಲ್ ಬೇರೆ ಫೋನ್ ಕೂಡ ವರ್ಕ್ ಆಗ್ತಾ ಇಲ್ಲ. ಈಗ ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಮಾಯಾ. ಅಕಸ್ಮಾತ್ ಏನಾದ್ರೂ ನಾನು ಸರಿಯಾದ ಸಮಯಕ್ಕೆ ಹೋಗಿಲ್ಲ ಅಂದ್ರೆ ಮುಹೂರ್ತ ಮೀರೋಗಿ ಆಮೇಲೆ ನನ್ನ ಮತ್ತೆ ಶರತ್ತದು ಮದುವೆನೇ ನಡಿಲಿಲ್ಲ ಅಂದ್ರೆ ಇಷ್ಟು ದಿನ ಎಷ್ಟೊಂದು ಕಷ್ಟಪಟ್ಟಿದೀನಿ. ನಾನು ಕಷ್ಟಪಟ್ಟಿರೋದೆಲ್ಲ ಉಲ್ಟಾ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಮಾಡ್ಕೊಂಡು ಮಾಯಾ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಇದನ್ನೆಲ್ಲ ನೋಡ್ತಾ ಯಾವುದೇ ಕಾರಣಕ್ಕೂ ನೀನ್ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮಾಯಾ. ಹಾಗೇನೆ ನಿನ್ನನ್ನ ಇಲ್ಲಿಂದ ಹೋಗೋದಕ್ಕೆ ನಾನ್ ಬಿಡೋದು ಇಲ್ಲ. ನೀನು ಯೋಚನೆ ಮಾಡ್ಬೇಡ, ಆರಾಮಾಗಿ ಇಲ್ಲೇ ಇರು. ನಾನು ಹೋಗಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ದುರ್ಗಾ ಹತ್ರ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯೋದಕ್ಕೆ ದುರ್ಗಾ ಕೂಡ ಬಿಡೋದಿಲ್ಲ. ಅಂಬಿಕಾ ಹೇಳ್ತಾ ಇರ್ತಾರೆ, ದುರ್ಗಾ ಮತ್ತೆ ಶರತ್ ಮದ್ವೆ ನಡಿಬೇಕು. ದುರ್ಗಾ ನನ್ ತಂಗಿ, ಏನಾದ್ರೂ ಮರು ಮದ್ವೆ ಆಗ್ಬೇಕು ಅಂದ್ರೆ ಅದು ಸಾಧ್ಯನೇ ಇಲ್ಲ. ದುರ್ಗಾ ಮುಖಾಂತರ ಅದು ಸಾಧ್ಯ. ದುರ್ಗಾ ಏನಾದ್ರೂ ಶರತ್ ನ ಮದ್ವೆ ಆದ್ರೆ ನನ್ ಮಗಳನ್ನ ಜೋಪಾನವಾಗಿ ನೋಡ್ಕೊಂತಾಳೆ. ನನಗೆ ಇದೊಂದೇ ದಾರಿ ಇರೋದು, ದುರ್ಗನ್ ಜೊತೆ ಶರತ್ ಮದ್ವೆ ಮಾಡ್ಸೋದು. ಇದನ್ನೆಲ್ಲ ಹೇಗ್ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಪ್ಪಿ ತಪ್ಪಿನೂ ಇಲ್ಲಿಗೆ ಬರೋದಿಲ್ಲ. ದುರ್ಗಾ ಮತ್ತೆ ಶರತ್ ಮದ್ವೆನ ಸೋದ್ ಹೇಗೆ, ಇದನ್ನೆಲ್ಲ ನೋಡ್ಕೊಂಡು ಅಂಬಿಕಾ ಸುಮ್ನೆ ಇರ್ತಾಳ ಅಂತ ಅಂಬಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಅವ್ರ ತಂದೆ ಬಂದು ನಡೆದೇ ನಡೆಯುತ್ತೆ ಮದ್ವೆ. ಹಾಗೇನೆ ಇದನ್ನ ಯಾರು ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಮರು ಮದ್ವೆ ನಡಿಲೇಬೇಕು. ಇದನ್ನ ದುರ್ಗಾ ಮತ್ತೆ ಅಂಬಿಕಾ ಅವ್ರ ತಂದೆ ಹೇಳೋಗ್ತಾರೆ. ಏನ್ ಮಾಡೋದು, ದುರ್ಗಾ ಹತ್ರ ಇದ್ರ ಬಗ್ಗೆ ಹೇಗ್ ಮಾತಾಡೋದು. ಇದನ್ನೆಲ್ಲ ದುರ್ಗಾ ಹತ್ರ ಮಾತಾಡಿದ್ರೆ ದುರ್ಗಾ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅಂಬಿಕಾ. ದೇವಿಯವರು ಎಲ್ಲೋದ್ರು, ಯಾಕಿನ್ನೂ ಬರ್ಲಿಲ್ಲ. ಎಲ್ಲ ಮಾತಾಡಿ ನನಗೆ ಸಹಾಯ ಮಾಡಿದ್ದಾರೆ. ಆಗಿದ್ಮೇಲೆ ಅವ್ರು ಇಲ್ಲಿಗೂ ಬರ್ಲೇಬೇಕು. ಏನಾದ್ರೂ ಚೌಟ್ರಿಗೆ ಬಂದಿದ್ರೆ ದೇವಿಯವರಿಂದ ಏನಾದ್ರೂ ಸಹಾಯ ತಗೊಂಡು ನಾನು ನಿಲ್ಲಿಸಬಹುದಿತ್ತೇನೋ. ಇವ್ರು ನೋಡಿದ್ರೆ ಇನ್ನೂ ಬಂದೇ ಇಲ್ವಲ್ಲ. ಇಂತ ಹೆಚ್ಚಾಗಿ ಮನೆಯವ್ರ ಬಗ್ಗೆ ಹಾಗೆ ಅಂಬಿಕಾ ಅವ್ರ ಬಗ್ಗೆ ತಿಳ್ಕೊಂಡಿರೋದು ದೇವಿಯವ್ರೊಬ್ರೇನೆ. ಅವ್ರೇ ಯಾಕೆ ಇನ್ನೂ ಬಂದಿಲ್ಲ ಅಂತ ದುರ್ಗಾ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲ, ನಾನು ಹೀಗೆ ಇದ್ರೆ ಆಗದೇ ಇಲ್ಲ. ನಾನು ಏನಾದ್ರೂ ಮಾಡ್ಲೇಬೇಕು. ಈಗ್ಲೇ ಶರತ್ ಸರ್ ಹತ್ರ ಹೋಗಿ ಮಾತಾಡ್ತೀನಿ. ಹತ್ರ ಯಾವ್ದೇ ಕಾರಣಕ್ಕೂ ಈ ಮದ್ವೆನ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಇಂದ ಅವ್ರ ಮಗಳಿಗೆ ಅಪಾಯ ಇರೋದು ಅಂತ ದುರ್ಗಾ ಅನ್ಕೊಂಡು ಇದು ಆದ್ರೆ ಇಲ್ಲಿ ಶರತ್ ಬೇಜಾರಿಂದ ಅಂಬಿಕಾ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ನಾನು ನನ್ ಮಗಳಿಂದ ದೂರ ಇದ್ದೀನಿ, ಆದ್ರೆ ಅವಳಿಗೆ ಅಂಬಿಕಾ ಬೇಕು. ಆದ್ರೆ ಈಗ ಏನ್ ಮಾಡೋದು, ಆ ಜಾಗಕ್ಕೆ ಮಾಯನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಮಾಯಾ ಯಾವ್ದೇ ಕಾರಣಕ್ಕೂ ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ ಮಗಳಿಗೆ ತಾಯಿ ಆಗ್ಬೋದು, ಆದ್ರೆ ಅಂಬಿಕಾ ಪ್ರೀತಿನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅಂಬಿಕನ್ ಜಾಗನ ಯಾವ್ದೇ ಕಾರಣಕ್ಕೂ ನನ್ ಜೀವನದಲ್ಲಿ ಕೂಡ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಇದು ಮಾಯನೇ ಆಗಿರ್ಬೋದು, ಇನ್ಯಾರಾದ್ರೂ ಆಗಿರ್ಬೋದು. ಅಂಬಿಕಾ ಇದ್ದಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ಇವತ್ತು ನನಗೆ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿರ್ತಾನೆ. ಅಷ್ಟರಲ್ಲಿ ದುರ್ಗಾ ಬಂದು, ಸರ್, ನಾನ್ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಲೇಬೇಕು. ಅದು ಈ ಮದ್ವೆಗ್ ಮುಂಚೆನೆ ಇಲ್ಲೇ ಮಾತಾಡ್ಬೇಕು ಅಂತ ದುರ್ಗಾ ಹೇಳ್ತಾಳೆ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಯ್ತು, ಎಲ್ಲ ಆರಾಮಾಗಿದೆ ತಾನೆ? ಶರತ್ ಕೇಳ್ತಾರೆ. ಆರಾಮಾಗಿದೆ ಸರ್, ನಿಮ್ಗೇನ್ ಅರ್ಥ ಆಗ್ತಾ ಇಲ್ವಾ? ಈ ತರ ಮಾಡ್ತಾ ಇದ್ದೀರಾ? ನೀವ್ ಯಾವ್ದೇ ಕಾರಣಕ್ಕೂ ಮದ್ವೆ ಆಗ್ಬಾರ್ದು. ಇದರಿಂದಾಗಿ ಪುಟ್ ಮೇಡಮ್ಗೆ ನಿಜವಾಗ್ಲೂ ಅಪಾಯ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ್ದೇ ಕಾರಣಕ್ಕೂ ಮಾಯನ್ನ ಮದ್ವೆ ಆಗ್ಬಾರ್ದು, ಅವರಿಂದಾನೇ ಅಪಾಯ ಇರೋದು ಅಂತ ದುರ್ಗಾ ಹೇಳ್ತಾಳೆ. ಶರತ್ಗೆ ಶಾಕ್ ಆಗುತ್ತೆ. ಏನ್ ಮಾತಾಡ್ತಾ ಇದೀಯ ದುರ್ಗಾ ನೀನು? ಹೇಳ್ದಾಗ ನಿಜಾನೇ ಹೇಳ್ತಾ ಇದ್ದೀನಿ ಶರತ್ ಸರ್, ಹೇಳೋ ಮಾತನ್ನ ನಂಬಿ ದಯವಿಟ್ಟು. ನಿಮಗೆ ಗೊತ್ತಲ್ವಾ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ನಾನು ಹೇಳ್ತಾ ಇರೋದನ್ನೆಲ್ಲ ನಿಜನೇ. ಮುಹೂರ್ತ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಇದೆ. ದಯವಿಟ್ಟು ಹೇಗಾದ್ರೂ ಮಾಡಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಮದುವೆ ಶಾಸ್ತ್ರ ಎಲ್ಲ ಈಗಾಗ್ಲೇ ಶುರು ಆಗ್ತಾ ಇದೆ ಅಂತ ದುರ್ಗಾ ಹೇಳಿದ ತಕ್ಷಣ, ನೀನ್ ಏನ್ ಹೇಳ್ತಾ ಇದೀಯಾ, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ, ನಂಬಕ್ಕೂ ಆಗ್ತಾ ಇಲ್ಲ. ನೀ ಬಂದು ಮದ್ವೆ ಆಗ್ಬೇಡ ಅಂತ ಹೇಳ್ತಾ ಇದೀಯಲ್ಲ ಅಂತ ಶರತ್ ಹೇಳಿದ ತಕ್ಷಣನೇ, ನಾನು ಪುಟ್ ಮೇಡಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೋಸ್ಕರನೇ ಈ ನಿರ್ಧಾರ ತಗೊಂಡಿರೋದು. ನೀವು ಅವ್ರಿಗೋಸ್ಕರ ನಿರ್ಧಾರ ತಗೊಳ್ಳೋದಾಗಿದ್ರೆ ಖಂಡಿತವಾಗ್ಲೂ ಮದ್ವೆನ ಆಗ್ಬೇಡಿ ಅಂತ ದುರ್ಗಾ ಹೇಳ್ತಾಳೆ. ಆಗ ಸರಿ ಆಯ್ತು ಅಂತ ಹೇಳಿ ಶರತ್ ಅಲ್ಲಿಂದ ಹೊರಟೋಗ್ತಾರೆ. ನಿಂತ್ಕೊಳ್ಳಿ ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ದುರ್ಗಾ ಹೇಳ್ತಾಳೆ. ಆಗ ಮಾಳವಿಕಾ ಹತ್ರ ಶರತ್ ಹೋಗಿ, ನನಗೆ ಯಾಕೋ ಇದನ್ನೆಲ್ಲ ಇಲ್ಲೇ ನಿಲ್ಸ್ಬಿಡೋಣ ಅಂತ ಅನಿಸ್ತಾ ಇದೆ ಅಂತ ಶರತ್ ಹೇಳ್ತಾರೆ. ಅಯ್ಯೋ ದೇವ್ರೆ, ಇವ್ರೇನಾದ್ರೂ ನನ್ನ ನೋಡ್ಬಿಟ್ರೆ ಇನ್ನೇನ್ ಹೇಳ್ತಾರೋ ಏನೋ, ಇದನ್ನೆಲ್ಲ ನಾನೇ ಹೇಳ್ಕೊಟ್ಟಿದೀನಿ ಅಂತ ಅನ್ಕೊಂತಾರೆ ಮಾಳವಿಕಾ. ಇಂದ ನಾನ್ ದೂರನೇ ಇರ್ಬೇಕು ಅಂತ ನಿಂತ್ಕೊಂಡು ಶರತ್ ಮತ್ತೆ ಮಾಳವಿಕಾ ಮೇಡಮ್ ಮಾತಾಡ್ತಾ ಇರೋದನ್ನ ದುರ್ಗಾ ಕೇಳಿಸ್ಕೊಂತಾಳೆ. ಅಂಬಿಕಾ ಚೌಟ್ರಿ ಹತ್ರ ಬರ್ತಾಳೆ. ನೋಡಿ, ದೇವಿಯವರು ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಇಲ್ಲಿ ಇವ್ರು ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಸದ್ಯ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಈಗ ನನಗೆ ಸ್ವಲ್ಪ ಸಮಾಧಾನನೂ ಆಯ್ತು, ಧೈರ್ಯನೂ ಬಂತು. ಸಹಾಯ ತಗೊಂಡು ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ದುರ್ಗಾ ಅನ್ಕೊಂತಾ ಇರ್ತಾಳೆ. ಅಷ್ಟರಲ್ಲಿ ಶರತ್ ಮತ್ತೆ ಮಾಳವಿಕಾ ಮಾತಾಡೋದನ್ನ ದೂರದಿಂದಾನೇ ನೋಡ್ತಾ ಇರ್ತಾರೆ. ಅಂಬಿಕನು ಸಹ ಇದನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾಳೆ. ನನಗೆ ಯಾಕೋ ಈ ಮದ್ವೆ ಬೇಡ ಅಂತ ಅನಿಸ್ತಾ ಇದೆ, ನಿಲ್ಲಿಸ್ಬಿಡೋಣ, ಶಾಸ್ತ್ರ ಇನ್ನೂ ಶುರುವಾಗಿಲ್ವಲ್ಲ ಅಂತ
ಶರತ್ ಹೇಳಿದ ತಕ್ಷಣನೇ ಏನ್ ಮಾತಾಡ್ತಾ ಇದೀಯಾ ನೀನು? ಶರತ್, ನಿಂಗೊಂದ್ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಇಷ್ಟು ಜನ ಬಂದಿದ್ದಾರೆ, ಈಗ ನೋಡಿದ್ರೆ ಈ ತರ ಮಾತಾಡ್ತಾ ಇದೆಯಲ್ಲ, ಅದೆಲ್ಲ ಆಗೋದಿಲ್ಲ. ನೋಡು, ನೀನ್ ನಿನ್ ಮಗಳಿಗೋಸ್ಕರ ಈ ನಿರ್ಧಾರ ತಗೊಂಡಿದ್ಯಾ. ನೀನೀಗ ಮಾಯನ್ನ ಮದ್ವೆ ಆಗ್ತಾ ಇದೀಯಾ. ಆಗಿದ್ಮೇಲೆ ನೀನು ಸುಮ್ನೆ ಇರ್ಲೇಬೇಕು, ಇದಕ್ಕೆಲ್ಲ ಒಪ್ಕೊಳ್ಳೇಬೇಕು. ನೋಡು, ಏನು ಮಾತಾಡ್ಬೇಡ. ಅರ್ಶನ ಶಾಸ್ತ್ರ ಏನ್ ಶುರುವಾಗುತ್ತೆ, ಬಾ ಹೋಗೋಣ ಅಂತ ಹೇಳಿ ಇಂದ ಕರ್ಕೊಂಡು ಹೋಗ್ತಾರೆ ಮಾಳವಿಕಾ. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಶರತ್ ಸರ್ ಮಾಳವಿಕಾ ಮೇಡಮು ಕರ್ಕೊಂಡು ಹೋಗೇ ಬಿಟ್ರು ಅರ್ಶನ ಶಾಸ್ತ್ರಕ್ಕೆ ಅಂತ. ಈಗ ಎಲ್ಲಾ ಶಾಸ್ತ್ರಗಳು ನಡೀತವೆ, ಇದನ್ನೆಲ್ಲ ನಿಲ್ಸೋದು ಅಂತ ಟೆನ್ಷನ್ ಮಾಡ್ಕೊಂಡು ಶರತ್ ಮತ್ತೆ ಮಾಯಾ ಮದ್ವೆ ನಡೆದ್ಬಿಟ್ರೆ ಪುಟ್ ಮೇಡಮ್ ಕತೆ ಏನು? ದುರ್ಗಾ ಯೋಚನೆ ಮಾಡ್ತಾ ಇರ್ತಾಳೆ. ಅಂಬಿಕಾ ಹತ್ರ ಬಂದು, ನೀವೇ ಹೇಗಾದ್ರೂ ಮಾಡಿ ಸಹಾಯ ಮಾಡ್ಬೇಕು, ಏನು ಯೋಚನೆ ಮಾಡ್ಬೇಡಿ, ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡೆಯೋದಿಲ್ಲ ಅಂತ ಅಂಬಿಕಾ ಹೇಳ್ದಾಗ ದುರ್ಗಾ ಸಮಾಧಾನ ಮಾಡ್ಕೊಂತಾಳೆ. ಕಡೆ ಮಾಯಾ, ಏನ್ ಮಾಡೋದಪ್ಪ, ಎಲ್ಲೋದ್ರು ಮತ್ತೆ ಸುತ್ತಿ ಸುತ್ತಿ ಅದೇ ಜಾಗಕ್ಕೆ ಬರ್ತಾ ಇದೀನಿ. ಇದರಿಂದ ನಾನು ಹೇಗ್ ಹೊರಗಡೆ ಹೋಗ್ಲಿ? ಹೇಗ್ ಇಲ್ಲಿವರೆಗೂ ಬಂದೆ? ಚೌಟ್ರಿ ಇರೋದೇ ಎಲ್ಲೋ, ನಾನ್ ಬಂದಿರೋದೇ ಎಲ್ಲೋ. ಚೌಟ್ರಿ ಇರೋ ಹತ್ರ ಇಂದ ಇಷ್ಟು ದೂರ ಬರೋದಕ್ಕೆ ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶರತ್ನ ಅರ್ಶನ ಶಾಸ್ತ್ರಕ್ಕೆ ಅಂತ ಮಾಳವಿಕಾ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಹುಡುಗ ಏನೋ ಬಂದಾಯ್ತು, ಹುಡುಗಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಆಗ ಇನ್ನೇನ್ ಬಂದ್ಬಿಡ್ತಾಳೆ, ರೆಡಿ ಆಗ್ತಾ ಇರ್ಬೇಕು. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಮಾಳವಿಕಾ ಹೇಳ್ತಾರೆ. ಅಯ್ಯೋ ದೇವ್ರೆ, ಎಲ್ಲಾ ಶಾಸ್ತ್ರಗಳು ನಡಿಲೇಬೇಕು. ಈಗ ನೋಡಿದ್ರೆ ಈ ತರ ಆಗ್ತಿದೆಯಲ್ಲ. ಅಕಸ್ಮಾತ್ ಅರ್ಶನ ಶಾಸ್ತ್ರಕ್ಕೆ ಬರ್ಲಿಲ್ಲ ಅಂದ್ರೆ ಒಂದ್ ಶಾಸ್ತ್ರದಲ್ಲಿ ತಪ್ಪಿಸ್ಕೊಂಡಂಗಾಗುತ್ತೆ. ಏನ್ ಮಾಡೋದು? ಈ ಮಾಯಾ ಎಲ್ಲೋದ್ಲೋ ಏನೋ, ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂತಾಳೆ ಮಾಳವಿಕಾ ಮಾಯಂಗೆ ಫೋನ್ ಮಾಡ್ತಾರೆ. ಫೋನ್ ಕೂಡ ಹೋಗೋದಿಲ್ಲ. ಇದೇನಿದು, ಫೋನ್ ಕೂಡ ಹೋಗ್ತಾ ಇಲ್ವಲ್ಲ? ಈ ಮಾಯಾ ಎಲ್ಲಿದ್ದಾಳೆ ಅಂತ ಹೇಗ್ ತಿಳ್ಕೊಳೋದು ಇವಾಗ ಅಂತ ಮಾಳವಿಕಾ ಯೋಚನೆ ಮಾಡ್ತಾ ಇರ್ತಾರೆ. ನೀನೇನೇ ಮಾಡಿದ್ರು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಾಳವಿಕಾ, ಯಾಕಂದ್ರೆ ಮಾಯಾ ಬಿಟ್ಟು ಬಂದಿರೋ ಅಂತ ಜಾಗದಲ್ಲಿ ಇರೋದು. ನೀನೇನೇ ಮಾಡಿದ್ರು ಕೂಡ ಮಾಯಾ ಎಲ್ಲಿದ್ದಾಳೆ ಅಂತ ಗೊತ್ತಾಗೋದಿಲ್ಲ. ಏನೇ ಯಾವ ಶಾಸ್ತ್ರಕ್ಕೂ ಬರೋದಿಲ್ಲ, ಯಾವ ಮದ್ವೆಗೂ ಬರೋದಿಲ್ಲ. ಮುಹೂರ್ತ ಮೀರೋಗುತ್ತೆ, ಹಾಗೆ ದುರ್ಗಾ ಮತ್ತೆ ಶರತ್ ಮದ್ವೆ ಆಗುತ್ತೆ ಅಂತ ತುಂಬಾ ಖುಷಿಯಿಂದ ಅಂಬಿಕಾ ಅನ್ಕೊಂತಾ ಇರ್ತಾರೆ. ದೇವಿಯವರೇ, ಯಾಕೆ ಈ ತರ ನಗ್ತಾ ಇದ್ದೀರಾ? ನೀವೇನು ಮಾತಾಡ್ತಾನೆ ಇಲ್ವಲ್ಲ? ಮದ್ವೆ ಆಗಲ್ಲ ಅಂತ ಏನೋ ಹೇಳಿದ್ರಿ, ಆದ್ರೆ ಹೇಗಾಗುತ್ತೆ, ಏನು ಎತ್ತ ಏನು ಹೇಳಲೇ ಇಲ್ವಲ್ಲ? ಇಲ್ಲಿ ಶಾಸ್ತ್ರ ಬೇರೆ ಶುರು ಆಗ್ತಿದೆ, ದಯವಿಟ್ಟು ಹೇಳಿ ಅಂತ ದುರ್ಗಾ ಹೇಳ್ತಾಳೆ. ಅಯ್ಯೋ ದುರ್ಗಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ? ಆಗೋದಿಲ್ಲ, ಹಾಗೆ ಆಗುತ್ತೆ. ಇದನ್ನೆಲ್ಲ ನಾನ್ ನೋಡ್ಕೊಂತೀನಿ, ನೀನೇನು ಯೋಚನೆ ಮಾಡ್ಬೇಡ. ನನ್ ಟೆನ್ಷನ್ ಇರೋದು ಎಲ್ಲಿ ಮದ್ವೆ ಆಗುತ್ತೋ, ಮದ್ವೆ ಆದ್ರೆ ಪುಟ್ ಮೇಡಮ್ ಗತಿ ಏನು, ಅದ್ರ ಬಗ್ಗೆ ಯೋಚನೆ ಅಂತ ದುರ್ಗಾ ಹೇಳ್ತಾಳೆ. ನನ್ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ದುರ್ಗಾ, ಎಷ್ಟೇ ಆದ್ರೂ ಚಿಕ್ಕಮ್ಮ ಅಲ್ವಾ ಅಂತ ತುಂಬಾ ಖುಷಿಯಿಂದ ಅಂಬಿಕಾ ಅನ್ಕೊಂತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.